ಹೊಸ ಕತೆಗೆ ನನ್ನ ಚಾನಲ್ಗೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನನ್ನ ಹೆಸರು ರಾಧಿಕಾ. ಇಂದು ನಾನು ಹೇಳುತ್ತಿರುವ ಕತೆ ನಾನು 13 ವರ್ಷದ ಹುಡುಗಿ ಆಗಿದ್ದಾಗ ಆಗಿದ್ದು. ಆದರೂ ನನಗೆ ಇದು ತುಂಬ ಚೆನ್ನಾಗಿ ನೆನಪಿದೆ ಮತ್ತು ಅದು ತುಂಬ ನೋವುಂಟು ಮಾಡುವಂಥ ವಿಷಯ ನನಗೆ. ನಮ್ಮ ಮನೆಯಲ್ಲಿ ಎಲ್ಲೆಲ್ಲಿಯೂ ಸಂಭ್ರಮದ ವಾತಾವರಣ. ಯಾಕಂದರೆ ನಾವು ಹೊಸ ಮನೆಯ ಗೃಹಪ್ರವೇಶದ ತಯಾರಿಯಲ್ಲಿ ಇದ್ದೆವು. ಅಪ್ಪ ತುಂಬ ಗ್ರ್ಯಾಂಡಾಗಿ ಮಾಡೋಣ ಎಂದು ನಿರ್ಧಾರ ಮಾಡಿದರು. ಅದಕ್ಕೆ ಇದು ವ್ಯವಸ್ಥಿತವಾಗಿ ಆಗ ಮಾಡಬೇಕು ಎಂದು ನಿರ್ಧಾರ ಮಾಡಿ ನಾವು ಎಲ್ಲ ಕೆಲಸದಲ್ಲಿ ತೊಡಗಿದೆವು. ಸಂಬಂಧಿಕರ ಎಲ್ಲರನ್ನೂ ಕರೆಯಬೇಕು ಎಂದು ಆಹ್ವಾನ ಪತ್ರಿಕೆಯನ್ನು ಓಡಿಸಿ ಅಪ್ಪ ಅಮ್ಮ ಎಲ್ಲರ ಮನೆಗೆ ತೆರಳಿ ಕರೆಯುತ್ತಿದ್ದರು. ಅಮ್ಮ ತುಂಬ ಬ್ಯುಸಿಯಾಗಿದ್ದರು. ನಮ್ಮ ಕಡೆ ಗಮನ ಕೊಡಲು ಸಾಧ್ಯವಾಗುತ್ತಿರಲಿಲ್ಲ. ಅಮ್ಮನಿಗೆ ಸಹಾಯ ಆಗಲೆಂದು ಅವರ ತಮ್ಮ ಗಿರೀಶ್, ನಮ್ಮ ಮಾಮ ಬಂದರು. ಅವರ ಜೊತೆ ಅಷ್ಟು ನಮಗೆ ಪರಿಚಯ ಇಲ್ಲ, ಯಾಕಂದರೆ ನಾವು ಜಗಳ ಆಡಿ ದೂರ ಆಗಿದ್ದೆವು. ಇತ್ತೀಚೆಗೆ ಒಂದು 6 ತಿಂಗಳಿನಿಂದ ಅವರು ನಮ್ಮ ಮನೆಗೆ ಹೋಗಿ ಬರುತ್ತಿದ್ದರು. ನನಗೇನು ಅವರು ಇಷ್ಟ ಆಗ್ತಿರಲಿಲ್ಲ. ಅವರು ಗೃಹಪ್ರವೇಶದ 1 ವಾರದ ಮುಂಚೆ ನಮ್ಮ ಮನೆಗೆ ಬಂದರು. ಅವರು ಬಂದ ತಕ್ಷಣ ನನ್ನನ್ನು ಕರೆದು ಭುಜದ ಮೇಲೆ ಕೈ ಇರಿಸಿ ಕಣ್ಣು ಸನ್ನೆ ಮಾಡಿ ಹೇಗಿದ್ದೀಯಾ ಎಂದು ಕೇಳಿದರು. ಅವರ ನೋಟದಲ್ಲಿ ವಿಚಿತ್ರ ಮತ್ತು ನನಗೆ ಅದು ಇಷ್ಟವಾಗಲಿಲ್ಲ. ಅವರು ಬೇಕಂತಲೇ ನನ್ನನ್ನು ಸಲುಗೆಯಿಂದ ಮಾತನಾಡಲು ಬರುತ್ತಿದ್ದರು. ಒಂದು ದಿನ ಸ್ಕೂಲ್ಗೆ ಲೇಟಾಯಿತು ಎಂದು ನನ್ನನ್ನು ಬಿಡಲು ಅವರೇ ಗಾಡಿಯಲ್ಲಿ ಬಂದರು. ಬೇಕಂತಲೇ ಗಾಡಿಯಲ್ಲಿ ಜೋರಾಗಿ ಓಡಿಸಿ ನನ್ನನ್ನು ಎಳೆದುಕೊಳ್ಳಲು ಪ್ರಯತ್ನಿಸಿದರು. ನಾನು ಇದನ್ನು ಮನೆಯಲ್ಲಿ ಹೇಳಬೇಕು ಎಂದು ನೋಡಿದೆ, ಆದರೆ ಎಲ್ಲರೂ ಕೆಲಸದಲ್ಲಿ ತುಂಬ ಬ್ಯುಸಿ ಇದ್ದರು. ಫಂಕ್ಷನ್ ಆದ ಮೇಲೆ ಹೇಳ ಅಂದು ನಾನು ಸುಮ್ಮನಾದೆ. ಅಮ್ಮ ಹೊಸ ಬಟ್ಟೆಯನ್ನು ತಂದಿದ್ದರು. ನಾನು ಅದನ್ನು ಹಾಕಿಕೊಳ್ಳಲು ರೂಮಿಗೆ ಹೋದೆ. ಮಾವ ಮೊದಲೇ ಬಾತ್ರೂಮ್ನಲ್ಲಿ ಇದ್ದರು ಎಂದು ನನಗೆ ಗೊತ್ತಿರಲಿಲ್ಲ. ಅವರು ಅಲ್ಲಿಂದ ನನ್ನನ್ನು ಇಣುಕಿ ನೋಡುತ್ತಿದ್ದರು. ಸಂಜೆ ಕಾಫಿ ಸಮಯದಲ್ಲಿ ನಿನಗೆ ಆ ಜಾಗದಲ್ಲಿ ಮಚ್ಚೆ ಇದೆ ಅಲ್ಲವೇ ಎಂದು ನಗುತ್ತಾ ಕೇಳಿದರು. ನನಗೆ ಇದು ಅಸಹ್ಯ ಎಂದು ಅನಿಸಿತು, ಆದರೆ ಯಾರಿಗೆ ಹೇಳಲು ಬೇಕು ಎಂದು ತಿಳಿಯಲಿಲ್ಲ. ಅವರಿಗೆ ಕಾಫಿ ಕೊಡುವ ನೆಪದಲ್ಲಿ ನನ್ನ ಕೈಯನ್ನು ಸ್ಪರ್ಶಿಸುತ್ತಿದ್ದರು. ನಾನು ಬಟ್ಟೆ ಧರಿಸುವಾಗ ನನ್ನ ಹಿಂದಿನ ಜಿಪ್ ಹಾಕಲು ಬರುತ್ತಿದ್ದರು. ಕೇಳಿದರೆ ನಾನು ಬೇರೆ ಯಾರೂ ಅಲ್ಲ, ನಿನ್ನ ಮಾಮ ತಾನೆ. ಅಮ್ಮನಿಗೆ ಈ ವಿಷಯ ಹೇಳಬೇಕು ಎಂದು ಮನಸ್ಸು ಹೇಳುತ್ತದೆ. ಅವರೇ ನನ್ನನ್ನು ಸ್ಕೂಲಿಗೆ ಮತ್ತು ಟ್ಯೂಷನ್ಗೆ ಎಲ್ಲ ಕಡೆ ಡ್ರಾಪ್ ಮಾಡುತ್ತಿದ್ದರು. ಆ ಹಿಂಸೆ ನಾನು ತಡೆಯಬೇಕಿತ್ತು. ಒಂದು ರಾತ್ರಿ ಮನೆಯಲ್ಲಿ ತುಂಬ ಜನ ಇದ್ದರಿಂದ ಅವರು ನನ್ನ ರೂಮ್ಗೆ ಮಲಗಲು ಬಂದರು. ನನ್ನ ಪಕ್ಕ ಮಲಗಿದರು. ಸಿಕ್ಕ ಅವಕಾಶವನ್ನು ಅವರು ದುರುಪಯೋಗಪಡಿಸಿಕೊಂಡರು. ನನ್ನ ಮೇಲೆ ಕೈ ಹಾಕಿದರು. ನಾನು ಗಾಬರಿಯಾದೆ. ಇದೇನು ಮಾವ ಎಂದು ಕೇಳಿದೆ. ಅವರು ಏನಿಲ್ಲ, ನಿನಗೆ ಚಳಿ ಆಗುತ್ತೆ, ಅದಕ್ಕೆ ಬೆಚ್ಚಗೆ ಮಾಡೋಣ ಎಂದು ಹೇಳಿದೆ ಅಷ್ಟೇ ಎಂದು ಸಮರ್ಥಿಸಿಕೊಂಡರು. ನನಗೆ ಇಡೀ ರಾತ್ರಿ ಹೀಗೆ ಮಾಡಿದರು. ಬೇಡವೆಂದರೂ ಬೇಡದ ಕಡೆ ಕೈ ಇಡುತ್ತಿದ್ದರು. ಅವರು ಮಲಗಿದ ಮೇಲೆ ನಾನು ಮಧ್ಯರಾತ್ರಿ ಅಮ್ಮನ ಪಕ್ಕ ಹೋಗಿ ಮಲಗಿದೆ. ಅಮ್ಮ, ಯಾಕಮ್ಮ, ಏನಾಯಿತು ಎಂದು ಗಾಬರಿಯಿಂದ ಕೇಳಿದರು. ನಾನು ಎಲ್ಲ ಹೇಳಬೇಕು ಎಂದು ಅಂದುಕೊಂಡರು. ಏನಿಲ್ಲಮ್ಮ ಎಂದು ಸುಮ್ಮನಾದೆ. ಮರುದಿನ ನಾನು ಬೆಳಗ್ಗೆ ಎದ್ದೇಳುವ ಸಮಯದಲ್ಲಿ ಮನೆಯಲ್ಲಿರುವ ಪರಿಸ್ಥಿತಿಯೇ ಬದಲಾಗಿತ್ತು. ಅಪ್ಪ ಅಮ್ಮ ಮಾವನನ್ನು ಹಿಡಿದು ಒಡೆಯುತ್ತಿದ್ದರು. ನನಗೆ ಆಮೇಲೆ ತಿಳಿಯಿತು, ಅವರು ನನ್ನ ಫೋಟೋಸ್ನ ಕೆಟ್ಟ ರೀತಿಯಲ್ಲಿ ಅವರ ಫೋನ್ನಲ್ಲಿ ಇಟ್ಟುಕೊಂಡಿದ್ದರು. ಇದನ್ನು ಆಕಸ್ಮಿಕವಾಗಿ ಅಮ್ಮ ಅವರ ಫೋನ್ನಲ್ಲಿ ನೋಡಿದರು. ಇದನ್ನು ನೋಡಿದ ತಕ್ಷಣ ಅಮ್ಮನಿಗೆ ನಾನು ರಾತ್ರಿ ಯಾಕೆ ಹಾಗೆ ಮಾಡಿದೆ ಎಂದು ಅರ್ಥವಾಯಿತು. ಮಾವ ಸಿಕ್ಕಾಕಿಕೊಂಡ. ಅವನನ್ನು ಪೊಲೀಸ್ಗೆ ಒಪ್ಪಿಸಬೇಕು ಎಂದು ನಿರ್ಧಾರ ಮಾಡಿ, ಅಮ್ಮ, ಇಂಥವರನ್ನು ಬಿಡಲೇಬಾರದು, ಎಷ್ಟು ಜನ ಹೆಣ್ಣು ಮಕ್ಕಳ ಜೀವನ ಹಾಳು ಮಾಡುತ್ತಾರೆ, ಮೊದಲು ಪೊಲೀಸ್ ಸ್ಟೇಷನ್ಗೆ ಕರೆದುಕೊಂಡು ಹೋಗಿ ಕಂಪ್ಲೇಂಟ್ ಕೊಡಬೇಕು, ಅವರನ್ನು ಪೊಲೀಸ್ಗೆ ಒಪ್ಪಿಸಿದರು. ಅಮ್ಮ, ಇಂಥ ವಿಷಯ ಎಲ್ಲವನ್ನು ನೀನು ಹೇಳಬೇಕು ಕಂದ. ನಾವು ಎಷ್ಟೇ ಕೆಲಸದಲ್ಲಿ ಇದ್ದರೂ ನಮಗೆ ನೀನೇ ಮುಖ್ಯ ಅಲ್ಲವೇ? ಅಮ್ಮ ನನ್ನ ಬೆನ್ನಿಗೆ ನಿಂತರು. ಅವತ್ತಿನಿಂದ ಏನೇ ತೊಂದರೆ ಬಂದರೂ ನಾನು ಮೊದಲು ಅಮ್ಮನಿಗೆ ಹೇಳುತ್ತೇನೆ. ಮತ್ತು ಇವಾಗ ನನಗೆ ಅರ್ಥ ಆಗುತ್ತೆ, ಈ ಸಮಾಜ ಹೆಣ್ಣು ಮಕ್ಕಳನ್ನು ಹೇಗೆ ತಮ್ಮ ಅನುಕೂಲಕ್ಕೆ ಬಳಸಿಕೊಳ್ಳುತ್ತಾರೆ ಎಂದು. ಕನ್ನಡದಲ್ಲಿ ಒಂದು ಗಾದೆ ಇದೆ ಅಲ್ವಾ, ಮುಳ್ಳು ಬಟ್ಟೆಗೆ ಬಿದ್ದರೂ, ಬಟ್ಟೆ ಮುಳ್ಳಿಗೆ ಬಿದ್ದರೂ ಹರಿಯೋದು ಬಟ್ಟೆನೇ ಅದು. ಇವಾಗ ನನಗೆ ಅರ್ಥ ಆಗ್ತಾ ಇದೆ. ಅದಕ್ಕೆ ಸ್ನೇಹಿತರೆ, ಎಂಥ ಕಷ್ಟ ಪರಿಸ್ಥಿತಿ ಬಂದರೂ ಮೊದಲು ತಂದೆ ತಾಯಿಗೆ ತಿಳಿಸಿ. ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಹೈಪ್ ಮಾಡಿ ಪ್ಲೀಸ್.